ಎಲ್ಲ ವೀಕ್ಷಕರಿಗೆ ಉಷಾ ಫುಡ್ ಲ್ಯಾಬ್ಗೆ ಸ್ವಾಗತ. ಈ ದಿವಸ ನಾನೊಂದು ಮಹಾರಾಷ್ಟ್ರ ರೆಸಿಪಿ ಸಾಬೂದಾನ ಕಿಚಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅದಕ್ಕೆ ನಮಗೆ ಮೊದಲನೇದಾಗಿ ಒಂದು ಪಾವಷ್ಟು ಸಬ್ಬಕ್ಕಿ ಬೇಕು. ಸಬ್ಬಕ್ಕಿನ ರಾತ್ರಿನೇ ಚೆನ್ನಾಗಿ ತೊಳಿಬೇಕು, ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗಬೇಕು. ತೊಳೆದು ನೆನೆಸಿಟ್ಕೊಳ್ರಿ. ಮಾರನೇ ದಿವಸ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ನೀರು ಇರಲಾರ್ದಂಗೆ ಎಲ್ಲ ನೀವು ಸ್ಟೇನ್ ಮಾಡಿ ಇಟ್ಕೊಳ್ರಿ. ಆಗ ಮಾತ್ರ ಅದು ಸ್ವಲ್ಪ ಉದುರಾಗಿ ಇರುತ್ತೆ. ಇಲ್ಲ ನಾವು ಮಾಡಿದಾಗ ಅದು ಮುದ್ದೆ ಆಗುತ್ತೆ. ಈ ರೀತಿ ಉದುರಾಗಿರಬೇಕು. ನಂತರ ನಾನು 3 ಆಲೂಗಡ್ಡಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 1-2 ಸ್ಪೂನು ಜೀರಿಗೆ, ಹಾಗೆ ಸಣ್ಣದಾಗಿ ಹಸಿಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಹಾಗೆ ಶೇಂಗಾನ ಸ್ವಲ್ಪ ಹುರ್ಕೊಂಡು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ನಾವು ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಹಾಗೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಬನ್ನಿ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಈ ರೀತಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ರಿ. ನೀವು ಎಣ್ಣೆ ಕಾದ್ಮೇಲೆ 1-2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ರಿ. ಅದು ಚೆನ್ನಾಗಿ ಕೆಂಪಗಾದ್ಮೇಲೆ ಹೆಚ್ಚಿಟ್ಕೊಂಡಂಥ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಡ್ರಿ. ಈಗ ಸ್ವಲ್ಪ ನಾನು ಕರಿಬೇವು ಹಾಕ್ಕೊತಾ ಇದ್ದೀನಿ. ನಂತರ ಹೀಗೆ ಬೇಯಿಸ್ಕೊಂಡಂಥ ಆಲೂಗಡ್ಡಿನ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡಿಕೊಡ್ರಿ. ಈಗ ಸ್ವಲ್ಪ ಫ್ರೈ ಆದಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಸಲ ಲೈಟಾಗಿ ಫ್ರೈ ಮಾಡಿಕೊಡ್ರಿ. ನೀವಿಗೆ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನೀವು ನೆನೆಸಿಟ್ಕೊಂಡಂಥ ಸಬ್ಬಕ್ಕಿನೆಲ್ಲ ಹಾಕ್ಕೊಳ್ರಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಈಗ ನೋಡ್ರಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 20 ನಿಮಿಷ ಇದನ್ನ ಬೇಯಿಸಕ್ಕೆ ಬಿಡಬೇಕು ನಾವು. ಈಗ ಅದನ್ನ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನೋಡ್ರಿ, ಒಂದು 20 ನಿಮಿಷ ಆಗಿದೆ. ಈಗ ನೋಡ್ರಿ, ಈಗ ಚೆನ್ನಾಗಿ ಬೆಂದಿದೆ. ಬೆಂದಾಗ ಅದು ಒಂಥರ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ಈಗ ಚೆನ್ನಾಗಿ ಬೆಂದಿದ್ದು. ಇದಕ್ಕೆ ನಾವು ಪುಡಿ ಮಾಡ್ಕೊಂಡಂಥ ಶೇಂಗಾ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು ಶೇಂಗಾ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಸಾಬೂದಾನ ಕಿಚಡಿ ರೆಡಿಯಾಗಿದೆ. ನಾವು ಶೇಂಗಾ ಪುಡಿ ಯಾವತ್ತಿಗೂ ಲಾಸ್ಟಿಗೆ ಹಾಕ್ಕೋಬೇಕು, ಇಲ್ಲಾಂದರೆ ಅದು ತಳಕ್ಕೆ ಅಂಟ್ಕೊಂಡ್ಬಿಡುತ್ತದು. ಈಗ ನೋಡಿ ರೆಡಿಯಾಗಿದೆ. ನಾವು ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡ್ರಿ, ಇದು ಈಸಿ ಹಾಗೂ ಜಲ್ದಿ ಆಗುವಂಥ ರೆಸಿಪಿ. ಇದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಇದು. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ನಿಮ್ಮದು ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸ್ರಿ.